ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತು ಸಿಂಪಲ್ಲಾಗಿ ನೇಚರೊಟ್ಟಿಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆ ಹತ್ರ ಇರುವಂತಹ ಸುಂದರವಾದ ಪ್ರಕೃತಿಯ ನೋಟ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಪ್ರಕೃತಿಯನ್ನು, ತೋಟವನ್ನು. ಬಿಸಿಲಿಗೆ ಬಾವಿ ನೀರು ಕೂಡ ಕೆಳಗಡೆ ಹೋಗ್ಬಿಟ್ಟಿದೆ. ಈ 3 ಕಾಲಗಳ ಬಗ್ಗೆ ಯೋಚನೆ ಮಾಡುವಾಗ 3 ಕಾಲಗಳು ಕೂಡ ಮನುಷ್ಯ ಸಮಾಧಾನವನ್ನು ಪಡ್ಕೊಂಡಿರೋದಿಲ್ಲ ಅಲ್ವಾ? ಅದೇ ಜನಪ್ರಿಯ ಸಾಲುಗಳು ನೆನಪಾಗತ್ತೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇರಲಿಲ್ಲ ಜೋಕೆ. ನಿಜ ಅಲ್ವಾ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ 3ರಲ್ಲೂ ಕೂಡ ಸಮಾಧಾನದಿಂದ ಅಂತೂ ಇರೋದಿಲ್ಲ. ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವ. ಹಾಗೆ ನಾನು ತೋಟದ ಕಡೆ ಬಂದೆ. ಹಲಸಿನಕಾಯಿ ಸೀಸನ್ನು ಶುರುವಾಗಿದೆ. ಚಿಪ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಹಾಗೆ ನಮ್ಮನೆ ಹತ್ರ ಇರುವಂತಹ ನದಿನ ಸುಮಾರು ಸರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತೇನಕ್ಕೆ ನದಿ ಕಡೆ ಹೋಗ್ತಾ ಇರೋದು ಅಂತಂದರೆ, ನದಿ ನೀರು ಫುಲ್ಲು ಆರೋಗಿದೆ, ಬಾಟ್ ಬೀಳೋದು ಅಂತ ಅಂತಾರೆ ನಮ್ಮ ಕಡೆ. ಈ ಟೈಮಲ್ಲಿ ಚಿಪ್ಪಿ ಕಲ್ಲು ಅಥವಾ ನಮ್ಮ ಕಡೆ ಬೆಳಚು ಅಂತ ಹೇಳ್ತಾರೆ, ಅದನ್ನು ಆರಿಸೋದಕ್ಕೆ ತುಂಬ ಜನ ಹೋಗ್ತಾರೆ. ಆರಿಸ್ಕೊಂಡು ಬಂದು ಸಾಂಬಾರು ಮಾಡಿ ಮನೇಲಿ ತಿಂತಾರೆ. ಕೆಲವೊಬ್ಬರು ಮಾರೋದಕ್ಕೂ ಕೂಡ ತಗೊಂಡು ಹೋಗ್ತಾರೆ. ಮಸ್ತು ನೀರು ಹೋಗಿರೋದ್ರಿಂದ ಆರಾಮ್ಸೆ ನದಿಲಿ ದಾಟಿ ಹೋಗ್ಬೋದು, ಅಷ್ಟು ನೀರು ಹೋಗಿತ್ತು. ನಮ್ಮನೆಯಲ್ಲೂ ಹೋಗಿದ್ರು, ಬೆಳಚನ ತಂದಿದ್ರು, ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಸೂಪರಾಗಿತ್ತು. ಹಾಗೆ ತೋಟದ ಕಡೆ ಮುರುಗ್ಲಣ್ಣು, ಪೇರ್ಲಣ್ಣೆಲ್ಲ ಆಗಿತ್ತು. ಅದನ್ನೆಲ್ಲ ಒಂದು ರೌಂಡ್ ತೆಗೆದುಕೊಂಡು ತಿಂತ ಮನೆ ಕಡೆ ಬಂದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.